ಇಲ್ಲೋ ಅಂತ ಗೊತ್ತಾಗುತ್ತೆ. ಪ್ರೂಫ್ ಇದ್ರೆ ಓಪನ್, ಪ್ರೂಫ್ ಇಲ್ಲದೆ ಅವ್ರ ಮೇಲೆ ಅವ್ರು ಜಾಸ್ತಿ ಮಾರ್ಕ್ಸ್ ತೆಗೆದ್ರು ಅನ್ನೋ ಒಂದೇ ಒಂದು ರೀಸನ್ ಇಂದ ಕೇಸ್ ಹಾಕಿದ್ರೆ ಸರಿಯಾಗಲ್ಲ ಸರ್. ಅದೇ ಒಂದು ಇದರಿಂದ ಸಿಬಿಐ ಹೋಗ್ಲಿ, ಅಲ್ಲಿಗೆ ಹೋಗ್ಲಿ, ಇಲ್ಲಿಗೆ ಹೋಗ್ಲಿ ಅನ್ನೋ ತಪ್ಪು ಸರ್. ಸೊ ಏನಾದ್ರು ಅವ್ರ ಹತ್ರ ಏನಾದ್ರು ಪ್ರೂಫ್ ಇದೆಯಾ, ಮೀಡಿಯಾ ಮುಂದೆ ತರಲಿ, ಇಲ್ಲ ಕೋರ್ಟ್ ಮುಂದೆ ತರಲಿ, ಬೇಗ ತನಿಖೆ ಆಗಲಿ. ಯಾಕಂದ್ರೆ ನಾವೀಗ ಜೆನ್ಯೂನ್ ಆಗಿ ಓದಿದೀವಿ, ನಮ್ಗೆ ಬೇಗ ರಿಸಲ್ಟ್ಸ್ ಬರ್ಲಿ, ನಮ್ಗೆ ಯಾಕೆ ನಾವೇ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ವಿಶೇಷವಾದಂಥ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ ಇದು. ಇತ್ತೀಚೆಗೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಇಡೀ ರಾಜ್ಯಾದ್ಯಂತ ಬಹಳ ಚರ್ಚೆ ಆಯಿತು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಹೋರಾಟಗಳೆಲ್ಲವೂ ಕೂಡ ನಡೀತಾ ಇದೆ. ಅದು CID ತನಿಖೆಯ ಹಂತದವರೆಗೂ ಕೂಡ ಹೋಗಿದೆ. ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಪ್ರಮುಖವಾಗಿ ಕೇಳಿ ಬಂದಿರುವಂತಹ ಆರೋಪ ಏನು ಅಂದ್ರೆ, ಅದರಲ್ಲಿ 70 ರಿಂದ 80 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡು ಒಂದಷ್ಟು ಮಂದಿಯ ಹೆಸರು ಅಂತಿಮ ಪಟ್ಟಿಯಲ್ಲಿ ಬರುವ ಹಾಗೆ ಮಾಡಿದ್ದಾರೆ ಅಂತ. ಅದು ಒಂದು ಕಡೆಯಿಂದ ನೋಡೋಣ ಅದು ಎಲ್ಲಿವರೆಗೆ ಹೋಗುತ್ತೆ. ಅಲ್ಲಿ ಏನಾದರೂ ಅನ್ಯಾಯ ಆಗಿದ್ರೆ ಅಂಥವ್ರಿಗೆ ನ್ಯಾಯ ಸಿಗಬೇಕು ಅಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀಲಿ. ಆದರೆ ನಾವು ಪ್ರತಿ ವಿಚಾರವನ್ನು ಕೂಡ ಎರಡು ದೃಷ್ಟಿಯಲ್ಲಿ ನೋಡಬೇಕಾಗತ್ತೆ. ಹಿಂದಿನ ಒಂದಷ್ಟು ವಿಡಿಯೋಗಳನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಾಗಲೂ ನಾನು ಅದೇ ಮಾತನ್ನು ಹೇಳಿದ್ದೆ. ನಿಜವಾಗ್ಲೂ ಯಾರು ಕಷ್ಟಪಟ್ಟು ಪರೀಕ್ಷೆಯನ್ನು ಬರೆದು ಅಂತಿಮ ಪಟ್ಟಿಯಲ್ಲಿ ಅವರ ಹೆಸರು ಬಂದಿತ್ತು, ಅವರಿಗೂ ಇದೀಗ ಅನ್ಯಾಯ ಆಗ್ತಿದೆ ಅಂತ ಹೇಳಿ. ಒಂದು, ಈ ನೇಮಕಾತಿ ಪ್ರಕ್ರಿಯೆ ಈಗ ಕ್ಯಾನ್ಸಲ್ ಆಯಿತು ಅಥವಾ ಇಲ್ಲಿ ಡ್ರ್ಯಾಗ್ ಆಯಿತು ಅಂದರೆ ಇನ್ನೊಂದಷ್ಟು ವರ್ಷಗಳ ಕಾಲ ಇವರೆಲ್ಲರೂ ಕೂಡ ಕಾಯಬೇಕಾಗತ್ತೆ, ಒಂದು ವಿಚಾರ. ಮತ್ತೊಂದು, ಮರು ಪರೀಕ್ಷೆ ಅಂದರೆ ಅದು ಬರೆಯೋದು ಅಷ್ಟು ಸುಲಭದ ಮಾತಂತೂ ಅಲ್ಲವೇ ಅಲ್ಲ. ಜೊತೆಗೆ ಈ ಪರೀಕ್ಷೆನ ಬರೀತಾರೆ ಅಂದರೆ ನಮ್ಮಲ್ಲಿ ತುಂಬ ಜನ ಅಂದ್ಕೊಳ್ತಾರೆ ಭಾಳ ಚೆನ್ನಾಗಿರ್ತಾರೆ ಫೈನಾನ್ಷಿಯಲಿ, ಅಥವಾ ಮನೆ ಕಡೆ ಚೆನ್ನಾಗಿರ್ತಾರೆ, ಅವ್ರಿಗೆ ಏನು ಸಮಸ್ಯೆ ಅಂತೇಳಿ. ಹಾಗಿರಲ್ಲ. ಅದೆಷ್ಟೋ ಮನೆಯಲ್ಲಿ ಪೋಷಕರು ತ್ಯಾಗವನ್ನು ಮಾಡಿರ್ತಾರೆ, ಒದ್ದಾಡಿ ಅಂತಿಮವಾಗಿ ಎಷ್ಟೆಲ್ಲ ಕಷ್ಟಪಟ್ಟು ಅಂತಿಮ ಪಟ್ಟಿಯಲ್ಲಿ ಹೆಸರು ಬಂತು ಅಂತ ಖುಷಿ ಪಡುವ ಸಂದರ್ಭದಲ್ಲಿ ಹೀಗಾದ್ರೆ ಏನು ಮಾಡಬೇಕು, ಇದು ಇವರೆಲ್ಲರ ಪ್ರಶ್ನೆ. ಹೀಗಾಗಿ ಇವರ ಮಾತು ಏನು ಅದನ್ನು ಕೂಡ ನಾವು ಕೇಳಬೇಕಾಗತ್ತೆ, ಇವರ ಸಂಕಟ ಏನು ಅದನ್ನು ಕೇಳಬೇಕಾಗತ್ತೆ. ನನ್ನ ಜೊತೆಗೆ ಒಂದಷ್ಟು ಮಂದಿ ಯಾರ್ಯಾರ ಹೆಸರಿತ್ತು ಅಂತಿಮ ಪಟ್ಟಿಯಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಾನು ಯಾವ ಕಾರಣಕ್ಕಾಗಿ ಇದನ್ನು ಮಾಡ್ತಿದ್ದೀವಿ ಅಂದ್ರೆ, ನಾವು ಬರೀ ಒಂದು ಕಾಯಿನ್ ಅಂದಾಗ ಅದರಲ್ಲಿ ಎರಡೂ ಇರುತ್ತೆ. ನಾವು ಬರೀ ಒಂದು ಕಡೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟಾಗ ರಾಜ್ಯದಿಂದ ಚರ್ಚೆ ಆಗ್ತಿದೆ. ಆದರೆ ನಿಮ್ಮ ಗೋಳನ್ನು ಕೇಳಿದಂಥವ್ರು ಭಾಳ ಕಡಿಮೆ, ಅಥವಾ ಯೋಚನೆ ಮಾಡಿದಂಥವ್ರು ಭಾಳ ಕಡಿಮೆ. ಜೊತೆ ನಿಮ್ಮ ಸಂಖ್ಯೆಯನ್ನು ಕಡಿಮೆ ಇಲ್ಲ, ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದೀರಿ. ಅದರಲ್ಲಿ ಒಂದಷ್ಟು ಜನ ಏನಾದರೂ ಬೇರೆ ರೀತಿಯಲ್ಲಿ ಬಂದಿರ್ಬೋದು, ನಮಗೆ ಗೊತ್ತಿಲ್ಲ. ಅದು ತನಿಖೆ ಆಗತ್ತೆ, ಎಲ್ಲವೂ ಕೂಡ ಆಗಲಿ. ಆದರೆ ಜೆನ್ಯೂನ್ ಆಗಿ ಬಂದಂಥ ನಿಮ್ಮಂಥ ಸಾಕಷ್ಟು ಮಂದಿಗೆ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಮಾತು ಏನು ಹೇಳ್ತೀರಿ? ಯಾವ ರೀತಿ ಅನ್ಯಾಯ ಆಗ್ತದೆ? ಏನಿಲ್ಲ ಸರ್, ನಾವು ಈಗ ವೆಟನರಿ ಆಫೀಸರ್ ಪೋಸ್ಟ್ ಅಂದ್ಬಿಟ್ಟು ಒಂದು 10 ವರ್ಷದಿಂದ ಯಾವುದು ರಿಕ್ರೂಟ್ಮೆಂಟ್ ಆಗಿಲ್ಲ. ಸೊ ಮೇಯ್ನ್ 10 ವರ್ಷದಿಂದ ಯಾವುದು ರಿಕ್ರೂಟ್ಮೆಂಟ್ ಆಗದಿರೋದು, ಇವಾಗ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು. ಅದಕ್ಕೂ ತುಂಬ ಅಡೆತಡೆಗಳು ಬಂದವು. ಸೊ ಫಸ್ಟ್ ನಮ್ದು ಏನಾಯ್ತು ಅಂದರೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಿದ್ರು. ಅಂದರೆ ನಮ್ಮ CGPA ನಾವು ಎಷ್ಟು ಓದಿರ್ತೀವಿ ಅದು ಮಾರ್ಕ್ಸ್ ಮೇಲೆ ಡೈರೆಕ್ಟಾಗಿ ರಿಕ್ರೂಟ್ಮೆಂಟ್ ಮಾಡ್ತಿದ್ರು. ಅದನ್ನು ಸ್ವಲ್ಪ ಜನ ಬಂದುಬಿಟ್ಟು ಏನು ಮಾಡಿದ್ರು ಅಂದರೆ, ನಮ್ಗೆ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗಬೇಕು, ನಾವು ಕಮ್ಮಿ ತೆಗ್ದಿರೋ ನಮಗೂ ಚಾನ್ಸ್ ಸಿಗಬೇಕು ಅಂತ ನಮಗೆ KPSC ಎಕ್ಸಾಮ್ ಮಾಡಬೇಕು ಅಂತ ಹೈಕೋರ್ಟ್ಗೆ ಹೋಗಿ ಅವರೇ ತರಿಸ್ಕೊಂಡ್ರು. ಈಗ ಹೈಕೋರ್ಟ್ ಆಯಿತು, ಅದು ಸ್ವಲ್ಪ ಡಿಲೇ ಆಯಿತು. 24ರಲ್ಲೇ ಬಂತು ಇದು KPSC ಎಕ್ಸಾಮ್ ಆಗಬೇಕಂತ. ಅದು 24ರಲ್ಲೂ ಆಗಲಿಲ್ಲ ಎಕ್ಸಾಮ್. 24ರಿಂದ 25 ಆಯಿತು, 26 ಜನವರಿಗೆ ಎಕ್ಸಾಮ್ ಆಯಿತು. ಸೊ ಎಕ್ಸಾಮ್ ಆಗಿಬಿಟ್ಟು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು KPSCಲಿ ತುಂಬ ಬೇಗ ಆಗಿ ರಿಸಲ್ಟ್ಸ್ ಕೂಡ ಬಂತು. ಆಲ್ಮೋಸ್ಟ್ ನಮ್ಗೆ ನ್ಯಾಯವಾಗೇ ಆಗಿದೆ ಎಕ್ಸಾಮು. ಬಟ್ ನಮ್ಗೆ ತನಿಖೆ ಆಗಲಿ, ಏನಾದರೂ ತಪ್ಪಾಗಿದ್ದರೆ ತನಿಖೆ ಆಗಲಿ, ಅಷ್ಟು ಬೇಗ ರಿಸಲ್ಟ್ಸ್ ಬಂತು. 10 ವರ್ಷದಿಂದ ನಾವು ಓದೋರಿಗೆಲ್ಲ ಕಷ್ಟಪಟ್ಟು ಓದಿದ್ದಾರೆ. ಈಗ ಎಷ್ಟು ವರ್ಷದಿಂದ ನಾನೀಗ ನಂದು 23ರಲ್ಲಿ ಮುಗ್ದಿರೋದು. ಅದು ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ, ಜೊತೆಗೆ ಮೀನ್ ವೈಲ್ ನಾನು ಓದ್ಕೊಂತಾನು ಹೋದೆ. ಸೊ ಓದಿ ನಾವು ಅಷ್ಟು ಕಷ್ಟಪಟ್ಟು ನಾವು ತಗೊಂಡಿದ್ದೀವಿ. ಈಗ ಯಾರಿಗೋ ಒಬ್ಬರಿಗೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಸೊ ಅವರು ನೀವೀಗ ಅಲಿಗೇಷನ್ ಮಾಡೋದು ತಪ್ಪು. ಸೊ ಸಾಕ್ಷಿ ಏನಾದ್ರು ಇತ್ತು ಅಂದರೆ ಅವ್ರ ಸಾಕ್ಷಿಯಿಂದ ಅವ್ರು ಪ್ರೂವ್ ಮಾಡಿದ್ರೆ. ಆಡಿಯೋ ಎಲ್ಲ ಕೊಡ್ತಾ ಇದಾರಲ್ಲ ಸರ್, ಆಡಿಯೋ ಯಾವುದೋ ಅವ್ರು ಹೇಳೋ ಪ್ರಕಾರ ಇದು ಎಕ್ಸಾಮ್ ಆದಮೇಲೆ ಸೊ ಅವ್ರಿಗೆ ಯಾರು ಪ್ರಾವಿಷನಲ್ ಲಿಸ್ಟ್ ಬಂತು. ಫಸ್ಟ್ ನಮಗೆ 2 ಲಿಸ್ಟ್ ಬರುತ್ತೆ. ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅಂತ ಬರುತ್ತೆ, ಅದಾದಮೇಲೆ ಪ್ರಾವಿಷನಲ್ ಲಿಸ್ಟ್ ಬರುತ್ತೆ, ಅದಾದಮೇಲೆ ಫೈನಲ್ ಲಿಸ್ಟ್ ಬರುತ್ತೆ. ಅವ್ರು ಹೇಳಿರೋ ಪ್ರಕಾರ ಪ್ರಾವಿಷನಲ್ ಲಿಸ್ಟ್ ಬಂದಾದಮೇಲೆ ಸೊ ಕಾಲ್ ಬಂದಿದೆ, ತುಂಬ ಜನ ಕಾಲ್ ಬಂದು ಅವರು ಅವ್ರಿಗೆ ಆಮಿಷ ಹೊಟ್ಟಿದ್ದಾರೆ. ಅದು ಗೊತ್ತಿಲ್ಲ ಸರ್. ಮೀಡಿಯಾ ಫಸ್ಟು KPSC ಏನು ಹೇಳ್ತಾರೆ ಅಂತ ಅಂದರೆ, ಅವ್ರದ್ದು ವೆಬ್ಸೈಟ್ ಓಪನ್ ಮಾಡಿದ್ರೆ ಫಸ್ಟಲ್ಲೇ ಅವ್ರ ಲೈನಲ್ಲಿ ಒಂದು ಹಾಕಿರ್ತಾರೆ, ಮಧ್ಯವರ್ತಿಗಳಿಂದ ದೂರ ಇರಿ, ಮಧ್ಯವರ್ತಿಗಳು ನಿಮ್ಮನ್ನ ಆಮಿಷ ಕೊಡ್ಬೋದು, ನೀವು ಅದಕ್ಕೆ ಬಲಿಯಾಗಬೇಡಿ ಅಂತ. ಅದು ನಂಗೆ ಗೊತ್ತಿಲ್ಲ ಅವ್ರು ಈ ಥರ ಏನೋ ಡೀಲ್ ಆಗಿದೆಯೋ ಏನೋ. ತನಿಖೆ ಆಗಲಿ ಸರ್. ತನಿಖೆಗೆ ಯಾರು ನೀವು ಈಗ ನಿಮ್ಮದೊಂದು ಇದೆಯಲ್ಲ ಗ್ರೂಪಲ್ಲಿ, ನೀವು ಕನಿಷ್ಠ ಎಷ್ಟು ಜನರ ಜೊತೆ ಸಂಪರ್ಕದಲ್ಲಿ ಇರಬಹುದು ಒಂದು ಪ್ರಶ್ನೆ. ಅದರಲ್ಲಿ ಯಾರಿಗಾದ್ರೂ ಕಾಲ್ ಬಂದಿದ್ದ ಉದಾಹರಣೆ ಇದೆಯಾ? ಹೇಗೆ ನಿಮ್ಮ ಹತ್ರ ಯಾರು ಶೇರ್ ಮಾಡ್ಕೊಂಡಿದ್ದಾರೆ? ನನಗೆ ಯಾರು ಆ ಥರ ಕಾಲ್ ಬಂದಿದೆ ಅಂತ ಯಾರು ಶೇರ್ ಮಾಡ್ಕೊಂಡಿಲ್ಲ ಸರ್. ನಮ್ಮ ವೆಟನರಿ ಅಂದರೆ ಆಲ್ಮೋಸ್ಟ್ ನಾವೀಗ ಎಕ್ಸಾಮ್ ಬರ್ದಿರೋದೇ 1500 ಜನ ಸರ್. ಅದಕ್ಕಿಂತ ಜಾಸ್ತಿ ಯಾರೂ ಬರ್ದಿಲ್ಲ. ಕಾಲ್ ಬಂದಿರ್ಬೋದು, ನನಗಂತೂ ಯಾರು ಕಾಲ್ ಬಂದಿಲ್ಲ. ನಾನು ಯಾವುದು ಕೇಳೂ ಇಲ್ಲ, ಆ ಥರ ವಿಷಯನ ಕೇಳಿಲ್ಲ. ನನಗೆ ಯಾರು ಶೇರ್ ಮಾಡ್ಕೊಂಡಿಲ್ಲ ಸರ್. ಕಾಲ್ ಬಂದಿರ್ಬೋದು,
ಬಂದಿದೆ ಇರ್ಬೋದು, ತನಿಖೆ ಆಗಲಿ ಸರ್. ತನಿಖೆಗೆ ನಾವು ಯಾರೂ ಅಪೋಸ್ ಮಾಡಲ್ಲ. ಈಗ CID ಆಗ್ತಾ ಇದೆ, ತನಿಖೆ ಆಗಲಿ. ಈಗ ನೆಕ್ಸ್ಟ್ ಅವ್ರು ಏನು ಅಪೋಸ್ ನಾಳೆ ಅವರು ಸ್ವಲ್ಪ ಹೋರಾಟನೂ ಮಾಡ್ತಾ ಇದ್ದಾರೆ. ಸೊ CID ಇಂದ CBIಗೆ ಹೋಗಲಿ ಅಂತ. ಸೊ ಎಲ್ಲಿಗಾದರೂ ಹೋಗಲಿ, ತನಿಖೆ ನಮ್ಗೆ ಎಲ್ಲಾದರೂ ಹೋಗಲಿ, ತೊಂದರೆ ಇಲ್ಲ. ಬಟ್ ತನಿಖೆ ಬೇಗ ಆಗಬೇಕು. ಮತ್ತು ತುಂಬ ನಿದರ್ಶನಗಳಿದಾವೆ ಸರ್. ನಮಗೆ ಕಂಡೀಷನಲ್ ಆರ್ಡರ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ. ನಾವು ಮತ್ತೆ ಇನ್ನೂ ಇದೇ ಯಾವುದೋ ತನಿಖೆ, ಯಾವುದೋ ಈಗ ನಾವು ಪ್ರೂವನ್ ಗಿಲ್ಟಿ ಅಂತ ಪ್ರೂವ್ ಆದವ್ರಿಗೆ ಪನಿಷ್ಮೆಂಟ್ ಆಗಲಿ. ನಾವೇನು ತಪ್ಪೇ ಮಾಡಿದ್ರೆ ನಮ್ಗೆ ಸುಮ್ಮನೆ ನಾವು ಇದನ್ನ ಪ್ರೋಸೆಸ್ಸಿಂದ ಡ್ರ್ಯಾಗ್ ಮಾಡ್ತಾ ಹೋದರೆ ನಮಗೆ ಸರ್ವಿಸು ಕೌಂಟ್ ಆಗಲ್ಲ, ಅಲ್ಲೂ ಡಿಲೇ ಆಗುತ್ತೆ. ಇದನ್ನ ಈಗ ತನಿಖೆ ಆಗಿ ಇದ್ರದ್ದು ರಿಪೋರ್ಟ್ ಬರೋಕ್ಕೆ ಇನ್ನೆಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಬೇಗ ತನಿಖೆ ಆಗಲಿ ಪ್ಲಸ್ ನಮ್ಮ ಕಂಡೀಷನಲ್ ಆರ್ಡರ್ ಕೊಟ್ಬಿಟ್ರೆ ಬೆಟರ್ ಇರುತ್ತೆ ಸರ್. ಓಕೆ, ನನಗೆ ಇದೆಲ್ಲ ಅರ್ಥ ಆಯಿತು. ಇವು ನೋಡುವಂಥ ಅಂದರೆ ಸಾಕಷ್ಟು ಜನ ಪೋಷಕರು ನೋಡ್ತಿರ್ಬೋದು, ವಿದ್ಯಾರ್ಥಿಗಳು ನೋಡ್ತಿರ್ಬೋದು, ಮುಂದೆ ಪರೀಕ್ಷೆ ಬರೀಬೇಕು ಅಂತ ಅಂತಿರೋ ನೋಡ್ತಾ ಇರ್ಬೋದು. ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಸಂಕಟ ಆಗುತ್ತೆ ಅಂತ ನಿಮ್ಮ ಅಂದರೆ ಸ್ಕ್ರ್ಯಾಚಿಂದ ಹೇಳ್ತು ಹೋಗಿ. ಅಂದರೆ ಪರೀಕ್ಷೆಗೆ ಯಾವ ರೀತಿ ತಯಾರಿ ನಡೆಸಿರ್ತೀರಿ, ಎಷ್ಟು ಕನಸು ಕಂಡಿರ್ತೀರಿ, ಎಷ್ಟು ಕಷ್ಟಪಟ್ಟು ಪರೀಕ್ಷೆ ಬರೆದಿರ್ತೀರಿ. ಅದಾದ ಬಳಿಕ ಇಂಥದ್ದೇನಾದರೂ ಆದಾಗ ನಿಮ್ಮ ಅಪ್ಪ ಅಮ್ಮನಿಗೆ ಹೆಂಗೆ ಸಂಕಟ, ನಿಮ್ಗೆ ಹೆಂಗೆ ಸಂಕಟ, ಅದನ್ನು ಹೇಳಿ. ಸರಿ ಸರ್, ನಾವು ಎಷ್ಟೋ ವರ್ಷದಿಂದ ಓದ್ತಾ 2023 ಇದು ಎಕ್ಸಾಮ್ ಆಗುತ್ತೆ ಅಂತ ನಮ್ಗೆ ಹೇಳಿದ್ರು. ನಮಗೆ ಆವಾಗಲೂ ಗೊಂದಲ ಇತ್ತು. ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ. ನಾನು ಆವಾಗಲೂ ಯೋಚನೆ ಬಂತು, ನಾನು ಮಾಡಲಾ PG ಮಾಡಲಾ ಇಲ್ಲ ಓದ್ಕೊಂಡ್ಲಾ, PG ಮಾಡಲಾ ಓದ್ಕೊಂಡ್ಲಾ. ಆಮೇಲೆ ಇನ್ನೂ ಡಿಲೇ ಆಗ್ಬೋದೇನೋ ಅಂತ ಹೇಳಿದ್ರು. ಮತ್ತೆ ಡಿಲೇ ಆಗುತ್ತೆ, ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ. ಆವಾಗಲೂ ಒಂದು ನೆಕ್ಸ್ಟ್ ಸೆಮ್ಗೆ ಓದಬೇಕಾದ್ರೆ ಮತ್ತೆ ಭಯ. ನೆಕ್ಸ್ಟ್ ಟೈಮ್ ನಾನು ಡ್ರಾಪ್ ಮಾಡಿಬಿಟ್ಟು ಬೇರೆ ಸೆಮ್ಗೆ ಓದ್ಲಾ. ಕೆಲವರು ನನ್ನ ಫ್ರೆಂಡ್ಸ್ಗಳೇ ಡ್ರಾಪ್ ಮಾಡಿದ್ರು. ಅಂದರೆ ಒಂದು ಸೆಮ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಓದ್ಕೊಂಡ್ರು. ಮತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು, ಮತ್ತೆ ಅವ್ರು ಬಂದು ಓದಿದ್ರು. ಮತ್ತು ಕೆಲವರು PGನೇ ಮಾಡಲಿಲ್ಲ. ಯಾಕಂದರೆ ಈಗ ಏನೋ ಎಕ್ಸಾಮ್ ಆಗುತ್ತೇನೋ, ಮತ್ತೆ ಎಕ್ಸಾಮ್ ಆದರೆ ಕಷ್ಟ ಆಗುತ್ತೇನೋ. ಈಗ ಆಲ್ಮೋಸ್ಟ್ ಪಾಪ ಅಕ್ಯೂಸ್ ಲಿಸ್ಟಲ್ಲಿ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ ಸರ್. ನನ್ನ ಫ್ರೆಂಡ್ ಅವನಿಗೆ ಎಷ್ಟು ಓದಿಯಾನಂದರೆ ಅವನಿಗೆ ಸರ್ಜರಿ ನಮ್ಮದು ಆಲ್ಮೋಸ್ಟ್ ನಮ್ಮ ಬೆಟ್ನಲ್ಲಿ ಅಂದರೆ ಹೈಯೆಸ್ಟ್ ಟಾಪ್ ಗ್ರೇಡ್ ಸೀಟ್ ಅದು. ಅವನಿಗೆ ಡೆಪ್ಯೂಟೆಡ್ ಕಾಲೇಜಸಲ್ಲಿ ಸರ್ಜರಿ ಸೀಟ್ ಸಿಕ್ತು. ಪಾಪ ಅವನು ಅದಕ್ಕೆ ಹೋಗಲಿಲ್ಲ. ಅವನು ಏನಂತಂದರೆ ಮತ್ತೆ ಎಕ್ಸಾಮ್ ಆಗುತ್ತೆ, ಎಕ್ಸಾಮ್ ನಾನು ಓದ್ಕೊತೀನಿ. 3 ಸಲ ಅವ್ನು ಡ್ರಾಪ್ ಮಾಡ್ದ ಸರ್. ಅಷ್ಟು ಓದ್ದವನಿಗೆ ಈಗೇನೋ ಅವ್ನಿಗೆ 400 ಮೇಲೆ ಮಾರ್ಕ್ಸ್ ಬಂದ್ಬಿಡ್ತು ಅಂತ ಅವ್ನ ಮೇಲೆ ಕೇಸ್ ಹಾಕಿದ್ರೆ ಯಾವ ನ್ಯಾಯ ಸರ್ ಇದು? ಸೊ ಮೇಯ್ನ್ ಹಾಕಿರೋದೇ ಅದು ಸರ್. ಈಗ ಸ್ಟಾರ್ಟಿಂಗ್ 30 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಸೊ ಅವರಲ್ಲಿ ಅಕ್ಯೂಸ್ ಇದ್ರು ಇರ್ಬೋದು, ನನ್ಗೆ ಗೊತ್ತಿಲ್ಲ, ತನಿಖೆ ಆಗಲಿ. ಬಟ್ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದು 5-6 ಜನ ಇದ್ದಾರೆ. ಸೊ ಅವ್ರು ಕಷ್ಟಪಟ್ಟು ಓದಿ ತೆಗ್ದಿದ್ದಾರೆ. ಸೊ ಅವ್ರ ಮೇಲೆ ಅವ್ರು ಜಾಸ್ತಿ ಮಾರ್ಕ್ಸ್ ಬಂದ್ಬಿಟ್ಟು ಅಂದಾಗ ಹಾಕಿದ್ರೆ ಕೇಸ್ ಹಾಕಿದ್ರೆ ಏನು ನ್ಯಾಯ ಸರ್? ಅದ್ರ ಬದಲು ಅವ್ರು ಪ್ರೂಫ್ ಇಟ್ಕೊಂಡು ಅವ್ರು ಮಾಡಿದ್ರೆ ಓಕೆ. ಬಟ್ ಅವ್ರ ಹತ್ರ ಪ್ರೂಫ್ ಇಲ್ಲ. ಪ್ರೂಫ್ ಇದ್ರೆ ಒಪ್ಕೊಳ್ಳೋಣ. ಪ್ರೂಫ್ ಇಲ್ಲದೆ ಅವ್ರ ಮೇಲೆ ಅವ್ರು ಜಾಸ್ತಿ ಮಾರ್ಕ್ಸ್ ತೆಗೆದ್ರು ಅನ್ನೋ ಒಂದೇ ಒಂದು ರೀಸನಿಂದ ಕೇಸ್ ಹಾಕಿದ್ರೆ ಸರಿಯಾಗಲ್ಲ ಸರ್. ಅದೇ ಒಂದು ಇದರಿಂದ CBIಗೆ ಹೋಗಲಿ, ಅಲ್ಲಿಗೆ ಹೋಗಲಿ, ಇಲ್ಲಿಗೆ ಹೋಗಲಿ ಅನ್ನೋ ತಪ್ಪು ಸರ್. ಸೊ ಏನಾದ್ರು ನ್ಯಾಯ ಅದು ಅವ್ರ ಹತ್ರ ಏನಾದ್ರು ಪ್ರೂಫ್ ಇದೆಯಾ? ಮೀಡಿಯಾ ಮುಂದೆ ತರಲಿ, ಇಲ್ಲ ಕೋರ್ಟ್ ಮುಂದೆ ತರಲಿ, ಬೇಗ ತನಿಖೆ ಆಗಲಿ. ಯಾಕಂದ್ರೆ ನಾವೀಗ ಜೆನ್ಯೂನ್ ಆಗಿ ಓದಿದ್ದೀವಿ, ನಮಗೆ ಬೇಗ ರಿಸಲ್ಟ್ಸ್ ಬರಲಿ. ನಮ್ಗೆ ಯಾಕೆ ನಾವು ನಿಮ್ಮ ಇದು ಏನು ನಿಮ್ಮ ಅಹವಾಲು ಏನು ಅಂದ್ರೆ ಈ ಸಂದರ್ಭದಲ್ಲಿ ಒಂದು ತನಿಖೆ ಆಗೋದಾದ್ರೆ ಬೇಗ ಆಗಲಿ ಅನ್ನೋದು ಒಂದು, ಮತ್ತೊಂದು ಕಂಡೀಷನಲ್ ಆರ್ಡರ್ ಕೊಡ್ಲಿ ಅನ್ನೋದು ಒಂದು ಹೇಳ್ತಾ ಇದ್ದೀರಿ. ಅಷ್ಟು ಆಯ್ತು ಅಂದ್ರೆ ನಿಮಗೆ ತಕ್ಕ ಮಟ್ಟಿ ನ್ಯಾಯ ಸಿಕ್ಕ ಹಾಗೆ. ಇಲ್ಲ ಇದನ್ನೇ ಈಗ CBIಯೋ CID ಇದನ್ನೇ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಕಷ್ಟಪಟ್ಟು ಓದಿದ್ದೆಲ್ಲ ವ್ಯರ್ಥ ಆಗತ್ತೆ. ಇಲ್ಲ ಮರುಪರೀಕ್ಷೆ ಅಂತ ಆದ್ರೆ ಮತ್ತೆ ಅದು ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ತಿದ್ದಾರೆ. ಈಗ ಕಂಡೀಷನಲ್ ಆರ್ಡರ್ ಕೊಡಬೇಕು. ಹೌದು ಸರ್, ತುಂಬಾ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಸ್ವಲ್ಪ ಜನ ಅವರು ಇವಾಗ ಬಂದು ಮೀಡಿಯಾ ಮುಂದೆ ಹೇಳ್ತಾರೆ ನಾವೇನು ಮರುಪರೀಕ್ಷೆ ಬಗ್ಗೆ ಕೇಳ್ತಿಲ್ಲ, ತನಿಖೆ ಸರಿಯಾಗಲಿ ಅಂತ. ಬಟ್ ನಾವು ಅವಾಗಿಂದ ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿನ ನಾವೇನು ರಿಯಾಕ್ಟೇ ಮಾಡಿರಲಿಲ್ಲ. ಯಾಕಂದ್ರೆ ಅದು ಗೌರ್ಮೆಂಟ್ ಅಗೇನ್ಸ್ಟ್ ಅವ್ರು ಮಾಡ್ತಾ ಇರೋದು ಅವ್ರು ನಡೀಲಿ ಅಂತ. ಬಟ್ ಆಮೇಲೆ ಏನಾಯ್ತು ಅಂತಂದ್ರೆ ಸಡನ್ ಆಗಿ FIR ಹಾಕ್ಬಿಟ್ರು. ಒಂದು 30 ಜನ ಹುಡುಗರ ಮೇಲೆ FIR ಹಾಕಿದ್ರು ವಿತೌಟ್ ಎನಿ ಪ್ರೂಫ್. ಅವ್ರ ಮೇನ್ ಹಾಕಿರೋದು ಅವ್ರ ಕೇಸ್ ಏನು ಹಾಕಿದ್ರು ಅವ್ರು ಜಾಸ್ತಿ ಮಾರ್ಕ್ಸ್ ಇತ್ತು, ನಾನು ಕೇಸ್ ಹಾಕಿದ್ದೇನೆ. ನಮ್ಮ ಹತ್ರ ಕೆಲವು ಆಡಿಯೋಗಳು ಇದಾವೆ, ರೆಕಾರ್ಡ್ಗಳು ಇದಾವೆ, ನೀವು ನೋಡ್ಬೋದು. ಈಗ ನೀವು ನನ್ನ ಫ್ರೆಂಡ್ ಒಬ್ಬ, ಸೊ ಅವನು ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಸೊ ಅವನ ಮೇಲೂ ಕೇಸ್ ಹಾಕಿದ್ದಾರೆ. ಅವಾಗ ಏನಾಯ್ತು ಅಂತಂದ್ರೆ ಅವರು ಹೇಳಿದ್ರು, ಅವನು ಕೇಳ್ದ, ನಮ್ದು ಸ್ಟೂಡೆಂಟ್ ಅಸೋಸಿಯೇಷನ್ ಇರುತ್ತೆ, ಅವಾಗ ಕೇಳ್ದ ಅವನು ಯಾಕೆ ನನ್ನ ಮೇಲೆ ಕೇಸ್ ಹಾಕಿದ್ದೀರಾ ಸರ್ ಅಂತ. ಅವಾಗ ಅವರೇ ಹೇಳಿದ್ರು, ನೋಡಿ ಸರ್ ನನ್ನ ಮೇಲೆ ತಪ್ಪಾಯಿತು, ನಾನು ತಪ್ಪಿದಲ್ಲಿ ಕ್ಷಮೆ ಕೇಳ್ತೀನಿ. ಲಾಸ್ಟ್ ಮೂಮೆಂಟಲ್ಲಿ ಗಾಬರಿಯಿಂದ ಒತ್ತಡದಿಂದ ನಾನು ಕೇಸ್ ಹಾಕಿದ್ದೀನಿ ಅನ್ನೋದು ಅವ್ರ ಹತ್ರ ಅವರೇ ಕಳಿಸಿದ್ದಾರೆ. ಇನ್ನು ಕೆಲವ್ರ ಹತ್ರ ಆಡಿಯೋ ಪ್ರೂಫ್ಗಳು ಇದಾವೆ. ಅವರು ಈಗ ಒತ್ತಡಕ್ಕೆ ಬಿದ್ದು ಹಾಕಿದೆ, ನಾನು ತಪ್ಪಾಯಿತು, ನಂಗೆ ಗೊತ್ತಾಗ್ಲಿಲ್ಲ, ಹಾಕ್ಬಿಟ್ಟೆ. ಈ ಥರ ಹಾಕಿದ್ರೆ ಯಾರು ನ್ಯಾಯ ತಗೊಂತಾರೆ ಸರ್? ಈ ಥರ ಹೆಂಗಾಗುತ್ತೆ ಅಂತ ಅಂದರೆ ಮುಂದಿನ ಜನ್ರೇಷನ್ ಏನಾಗುತ್ತೆ ಅಂದರೆ ಮುಂದೆ ಯಾವ ಎಕ್ಸಾಮ್ ಆದ್ರೂ ಈಗ ನಾನು ಕ್ಲಿಯರ್ ಮಾಡಿಲ್ಲ, ನಾನು ಕೇಸ್ ಹಾಕ್ಬಿಡ್ತೀನಿ, ನನಗೆ ಸ್ಟಾರ್ಟಿಂಗ್ 30 ಜನ ಡೌಟ್ ಇದೆ, ಅವ್ರ ಮೇಲೆ ತನಿಖೆ ಮಾಡಿ ಅಂತ. ಈ ಥರ ಕೇಸ್ ಹಾಕ್ತಾನೆ ಹೋದರೆ ಏನು ನ್ಯಾಯ? ಸೊ ಅದ್ರ ಬದಲು ಅವ್ರು ಕೇಸ್ ಜೆನ್ಯೂನ್ ಆಗಿದ್ರೆ ಕೇಸ್ ಹಾಕ್ಲಿ ಸರ್, ತನಿಖೆನೂ ಆಗಲಿ. ಮರು ಪರೀಕ್ಷೆ ಇದೆಲ್ಲ ತಪ್ಪು ಸರ್. ಮತ್ತೊಂದು ಏನಾಗಿದೆ ಅಂದ್ರೆ ಈಗ ಹುಡುಗರು ಅಥವಾ ವಿದ್ಯಾರ್ಥಿಗಳು ಸರ್ಕಾರಿ ಜಾಬ್ನ ಕನಸು ಕಾಣೋದನ್ನ ಬಿಟ್ಬಿಡ್ಬೇಕನ್ನೋ ಹಂತಕ್ಕೆ ಬಂದಿದೆ. ಆ KPSC ನಡೆಸೋ ಪ್ರತಿ ಪರೀಕ್ಷೆ ಎಡವಟ್ಟು, ಪ್ರತಿ ಪರೀಕ್ಷೆ ಕಾಂಟ್ರವರ್ಸಿ, ಇಲ್ಲಾಂದ್ರೆ ಈ ಹಂತಕ್ಕೆ ಬರೋದು. ಜೆನ್ಯೂನ್ ಆಗಿ ಬರ್ದಂಥವ್ರು ಈಗ ನಿಮ್ಮ ಪರಿಸ್ಥಿತಿ ಹೆಂಗೆ ಅಂದ್ರೆ ಫೈನಲ್ ಲಿಸ್ಟ್ ಹೆಸರು ಬಂತು, ಇನ್ನೇನು ನಾವು ಜಾಬ್ಗೆ ಹೋಗ್ತಾ ಇದೀವಿ, ಆರ್ಡರ್ ಕಾಪಿ ಕೈಗೆ ಸಿಗ್ತಿದೆ ಅನ್ನೋ ಟೈಮಿಗೆ ಹಿಂಗಾದ ಸಿಂಧುತ್ವ ಮಾಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ಸರ್. ಸಿಂಧುತ್ವ ರೆಡಿ ಮಾಡ್ಕೊತಾ ಇದ್ವಿ, ಬೇಗ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ಇನ್ನೇನು ಕರೀತಾರೆ, ಊರ್ ಕಡೆ ಹೋಗ್ಬೋದು, ನಾವು ಮನೆ ಜೊತೆ ಇರ್ಬೋದು, ನಮ್ದು ಲೈಫ್ ಸೆಟ್ಲ್ ಆಗುತ್ತೆ ಅಂತ. ಯಾಕಂದ್ರೆ ಇಲ್ಲಿ ಕಾರ್ಪೊರೇಟಲ್ಲಿ ನಾವು ಎಷ್ಟು ವರ್ಕ್ ಮಾಡಿದ್ರು ಅದು ಇದ್ದೇ ಇರುತ್ತೆ, ಯಾವ ಜಾಬ್ ಸೇಫ್ಟಿ ಇರಲ್ಲ, ಏನಿರಲ್ಲ. ಬಟ್ ನಾವು ಆ ಕಡೆ ಹೋಗಿ ಸೆಟ್ಲ್ ಆಗೋಣ ಅನ್ನೋ ಆಲ್ಮೋಸ್ಟ್ ಈಗ ಇನ್ನೊಂದು ತಿಂಗಳೊಳಗೆ ನಮಗೆಲ್ಲ ಪ್ರೊಸೆಸ್ ಮುಗಿತಾಯಿತ್ತು. ಅವರು ಅಷ್ಟೇನೆ ಸರ್, ಅದು ಈಗ ಪ್ರಾವಿಷನಲ್ ಲಿಸ್ಟ್ ಬಿಟ್ರು, ಸೊ ಅವಾಗ ಕೇಸ್ ಹಾಕ್ಬೋದಿತ್ತು. ಅದು ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟು ಈಗ ಯಾಕಂದ್ರೆ ಅಲ್ಲಿ ಕೇಸ್ ಹಾಕಿರೋರಲ್ಲಿ
ಮುಕ್ಕಾಲು ಭಾಗ ಅವರು ಎಲಿಜಿಬಲ್ ಆಗಿಲ್ಲ ಸರ್. ಸೊ ಏನೋ ಒಂದು ಅವ್ರದ್ದು ಸ್ವಾರ್ಥಕ್ಕಾಗಿ ಬೇರೆಯವ್ರದ್ದು ಲೈಫ್ ಹಾಳು ಮಾಡೋದು ತಪ್ಪಾಗುತ್ತೆ ಸರ್. ಈಗ ಅಪ್ಪ ಅಮ್ಮ ಎಲ್ಲ ಏನ್ ಹೇಳ್ತಿದ್ದಾರೆ? ಅವ್ರು ಖುಷಿ ಇಲ್ಲಿದ್ರು ಅನ್ಸುತ್ತೆ. ತುಂಬಾ ಖುಷಿಲಿದ್ರು ಸರ್. ಎಲ್ಲ ಈಗ ಬೇಜಾರಾಗಿದ್ದಾರೆ, ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಒಂದು ಹೋಪಲ್ಲಿ ಇದ್ದಾರೆ, ನ್ಯಾಯ ನಿನ್ನ ಚೆನ್ನಾಗಿ ಬರ್ದಿದ್ಯಾ, ನಿನಗೆ ನ್ಯಾಯ ಸಿಗುತ್ತೆ ಅನ್ನೋ ಹೋಪಲ್ಲಿ ಇದ್ದಾರೆ. ಬಟ್ ಆದ್ರೆ ಎಷ್ಟು ಟೈಮ್ ಆಗುತ್ತೆ ಅನ್ನೋದು ಅದೇ ಗೊತ್ತಿಲ್ಲ ಸರ್. ಈಗ ಏನ್ ಮನವಿ ಮಾಡ್ಕೊಳ್ತೀರಿ ಕೊನೆಯದಾಗಿ? ಸರ್ ನಮ್ಗೆ ಏನಿಲ್ಲ ಸರ್, ಈಗ ಆಗ್ತಿರೋ ಅನ್ಯಾಯಕ್ಕೆ ಅವ್ರು ತನಿಖೆ ಎಲ್ಲ ಆಗಲಿ ಏನಾದ್ರು ಆಗಲಿ, ನಮಗೆ ಸದ್ಯಕ್ಕೆ ಕಂಡೀಷನಲ್ ಆರ್ಡರ್ ಅಂತ ಕೊಟ್ಬಿಡ್ಲಿ. ನಮ್ದು ಏನಾದ್ರು ತಪ್ಪಿತ್ತು ಅಂದರೆ ನಮ್ಮನ್ನ ಸಸ್ಪೆಂಡ್ ಮಾಡಲಿ, ಏನಾದ್ರು ಅದ್ರದ್ದು ನಮ್ಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅದನ್ನು ಬೇಕಾದ್ರೆ ತೊಗೊಂಡ್ಲಿ. ಸೊ ತಪ್ಪಿದ್ದವ್ರ ಮೇಲೆ ಆಕ್ಷನ್ ಆಗಲಿ. ನಾವು ತಪ್ಪಿದ್ದವ್ರನ್ನ ಯಾವತ್ತೂ ಸಪೋರ್ಟ್ ಮಾಡಲ್ಲ, ತಪ್ಪಿದ್ದವ್ರನ್ನ ಅರೆಸ್ಟ್ ಮಾಡಲಿ, ಏನಾದ್ರು ಮಾಡಲಿ ಅವರು. ಬಟ್ ಯಾರು ಜೆನ್ಯೂನ್ ಆಗಿ ಬರ್ದಿದ್ದಾರೆ, ನ್ಯಾಯವಾಗಿ ಬರ್ದಿದ್ದಾರೆ, ಅವ್ರಿಗೆ ಕಂಡೀಷನಲ್ ಆರ್ಡರ್ ಕೊಟ್ಬಿಡ್ಲಿ ಸರ್. ಅವ್ರಿಗೆ ಯಾಕೆ ಅವ್ರನ್ನ ಸುಮ್ಮನೆ ಈ ಅದೆಲ್ಲ ತನಿಖೆಯಿಂದ ಅವ್ರ ಲೈಫ್ ಯಾಕೆ ಡ್ರ್ಯಾಗ್ ಮಾಡ್ತಾ ಇದ್ದೀರಾ? ಸೊ ಯಾಕಂದ್ರೆ ನಾವೀಗ ಅರ್ಧಂಬರ್ಧ ಈಗ ನಾವು ಬಿಡ್ತೀವಿ ಅಂತ ಅಂದ್ರೆ ನಾವು ಇದು ಸರ್ವ್ ಮಾಡಬೇಕಾಗಿರುತ್ತೆ ಅವ್ರಿಗೆ. ಇದು ಕೊಡಬೇಕು, ನಾವು ನೋಟಿಸ್ ಪೀರಿಯಡ್ ಕೊಡಬೇಕಾಗತ್ತೆ. ಸೊ ನೋಟಿಸ್ ಪೀರಿಯಡ್ ಎಲ್ಲ ಕೊಟ್ಕೊಂಡು ನಾವು ಸಡನ್ ಆಗಿ ಬಿಡೋಕ್ಕೂ ಆಗಲ್ಲ. ಸೊ ಈಗ ಈ ಥರ ವಿಷಯ ಗೊತ್ತಾಗಿದ್ದರಿಂದ ಎಷ್ಟೋ ಹಾಸ್ಪಿಟಲ್ ಅವ್ರು ಬಿಡ್ತಾ ಇದ್ದಾರೆ. ಈಗ ನೀವು ಹೆಂಗೂ ಬಿಟ್ಟೋಗ್ತೀರಾ, ನಿಮ್ಮ ನಂಬ್ಕೊಂಡು ನಾವು ಇರೋಕ್ಕಾಗಲ್ಲ, ನೀವು ಬಿಟ್ಬಿಡಿ ಅಂತಲೇ ಕೆಲವರು ಹೇಳ್ತಾರೆ. ಇದೇ ಥರ ಡ್ರಾಗ್ ಹೋಗ್ತಾ ಹೋದ್ರೆ ಅವ್ರಿಗೆ ಅತ್ಲಾಗ ಆ ಕೆಲಸನೂ ಇಲ್ಲ, ಇತ್ಲಾಗ ಈ ಕೆಲಸನೂ ಇಲ್ಲ. ಮೇನ್ ಬಂದ್ಬಿಟ್ಟು ಅವರು ಕೋರ್ಟಲ್ಲಿ ಅಲ್ದಾಡ್ತಾ ಇರ್ಬೇಕು ಸರ್. ನಾವು ಅಷ್ಟೇ ಕಷ್ಟಪಟ್ಟು ಓದಿದ್ದು ಕೋರ್ಟಲ್ಲಿ ಓಡಾಡಕ್ಕ ಸರ್ ನಾವು. ಹಂಗೆ ನೋಡುಗರ ಗಮನಕ್ಕೊಂದು, ಬರೋಬ್ಬರಿ 10 ವರ್ಷದ ಬಳಿಕ ಪರೀಕ್ಷೆ ಆಗಿತ್ತು. ನಮ್ಮಲ್ಲಿ KPSCಯ ಸಮಸ್ಯೆನೇ ಅದು. ಯಾವುದರಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಇಲ್ಲ, ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಮಾಡೋದಿಲ್ಲ. ಜೊತೆಗೆ ಒಂದಂದ್ರೆ ಇವ್ರು ಖುಷಿ ಪಡ್ತಾ ಇದ್ದಿದ್ದು ಇದೊಂದೇ ಪರೀಕ್ಷೆ ಇಷ್ಟು ಬೇಗ ತರಾತುರಿಯಲ್ಲಿ ಎಲ್ಲವೂ ಕೂಡ ಆಗಿ ಅಂತಿಮ ಲಿಸ್ಟ್ ಕೂಡ ಬಂದಿತ್ತು. ಆದರೆ ಇದರಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಮೇಡಮ್ ನೀವೇನಂತೀರಿ? ಎಷ್ಟರ ಮಟ್ಟಿಗೆ ನಿಮ್ಗೆ ಸಂಕಟ ಆಗ್ತಿದೆ? ನಿಮ್ಮ ನೋವೇನು? ಸರ್ ಎಲ್ಲ ಪ್ರೊಸೆಸ್ ಮುಗ್ದಿತ್ತು. ಸೊ ಪ್ರೊಸೆಸ್ ಮುಗ್ದು ಇನ್ನು 1 ಮಂತ್ 2 ಮಂತ್ಸಲ್ಲಿ ಜಾಯ್ನ್ ಆಗ್ತೀವಿ ಅನ್ನೋ ಅಷ್ಟರಲ್ಲಿ ಮತ್ತೆ ಇಷ್ಟು ಡಿಲೇ ಆಯಿತು. ಈಗ ನೆಕ್ಸ್ಟ್ ನಾವು ಜಾಬಿಗೆ ಜಾಯ್ನ್ ಆಗಬೇಕು ಅಂತಂದ್ರು ನಾನು ಆ್ಯಕ್ಚುಲಿ PG ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 2-3 ಮಂತ್ಸಲ್ಲಿ ಅಕಸ್ಮಾತ್ ಪ್ರೊಸೆಸ್ ಕಂಪ್ಲೀಟ್ ಆದರೆ 2-3 ಮಂತ್ಸಿಗೆ ಯಾರೂ ಜಾಬ್ ಕೊಡಲ್ಲ ಸರ್. ಅವರು ಹೇಳ್ತಾರೆ ನೀವು 2 ತಿಂಗಳಿಗೆ ಬಿಟ್ಟು ಹೋಗ್ತೀರಾ, ಏನೋ ಜಾಬ್ ಕೊಡಬೇಕಾಗತ್ತೆ. ಸೊ ಅದೊಂದು ಭಯ ಇದೆ ಸರ್ ನಮಗೆ. ಸೊ ನೆಕ್ಸ್ಟ್ ಏನು ಮಾಡೋದು ಅಥವಾ ಈ ಪ್ರೊಸೆಸ್ ಡಿಲೇ ಆದರೆ, ಸೊ ಹಾಗಾಗಿ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಇದ್ದೇ ಇದೆ ಸರ್. ಓಕೆ, ಇನ್ನು ಆ ಪರೀಕ್ಷೆ ಬರೆಯೋದಂತೂ ಅಷ್ಟು ಸುಲಭ ಅಲ್ವೇ ಅಲ್ಲ. ಬರೆದಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಆ ಟೈಮಲ್ಲೆಲ್ಲ ಪ್ರಯತ್ನ ಪಟ್ಟಿದ್ವಿ. ಎಷ್ಟು ಒದ್ದಾಡಿದ್ರಿ, ಎಷ್ಟು ಕಷ್ಟಪಟ್ಟಿದ್ರಿ ಅಂತ ಎಕ್ಸಾಮ್ ಪ್ರಿಪೇರ್ ಆಗೋದಕ್ಕೆ? ಅಥವಾ ನಿಮ್ಮ ಪೋಷಕರು ಎಷ್ಟು ಇದು ಮಾಡಿದ್ರು? ಸರ್ ಆ್ಯಕ್ಚುಲಿ ಎಕ್ಸಾಮ್ ಟೈಮಲ್ಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರೋದ್ರಿಂದ ನನ್ನ ಸೆಮಿಸ್ಟರ್ ಎಕ್ಸಾಮ್ಸ್ ಕೂಡ ಇತ್ತು. ಸೊ ನಾ ಇರೋದು ಕೇರಳದಲ್ಲಿ. ಸೊ ಅಲ್ಲಿ ಫುಡ್ ಫಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಸೆಮ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಂಡು ಈ ಎಕ್ಸಾಮ್ಸಿಗೆ ಓದ್ಕೊಂಡು ಅದು ಜಸ್ಟ್ 2 ವೀಕ್ಸ್ ನನಗೆ ಅಷ್ಟೇ ಎಕ್ಸಾಕ್ಟ್ ಟೈಮ್ ಸಿಕ್ಕಿದ್ದು. ಆ 2 ವೀಕ್ಸಲ್ಲಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿ ಎಷ್ಟು ಓದೋಕ್ಕಾಗುತ್ತೆ ಅಷ್ಟು ಓದಿ ಕೂಡ ಎಕ್ಸಾಮ್ ಬರೆದಿದ್ದೀನಿ. ಆಯಿತು, ಲಿಸ್ಟಲ್ಲಿ ಆಯಿತು. ಸೊ ಅಟ್ಲೀಸ್ಟ್ ಎಲ್ಲೋ ನಮ್ಮ ಪ್ರಯತ್ನಕ್ಕೆ ಎಲ್ಲೋ ಒಂದು ಸ್ವಲ್ಪ ಪ್ರತಿಫಲ ಸಿಕ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಈ ಥರ ಡಿಲೇ ಆಗ್ತಿದೆ. ಈಗ ಸದ್ಯ ನಮಗೆ ಆ್ಯಕ್ಚುಲಿ ಗ್ಯಾರಂಟಿ ಕೂಡ ಇಲ್ಲ ಯಾವಾಗ ಸಿಕ್ಕತ್ತೆ ಅನ್ನೋದು ಸರಿತ. ಇನ್ನ ಸ್ವಲ್ಪ ಹೀಗೆ ಡ್ರ್ಯಾಗ್ ಆಗ್ತಾ ಹೋದ್ರೆ ಅದ್ರ ಮೇಲಿರೋ ನಂಬಿಕೆನೂ ನಾವು ಕಳ್ಕೊಬೇಕಾಗತ್ತೆ ಸರ್. ಈಗ ನಿಮ್ಮ ಅಹವಾಲ್ ಏನಂತ ನೀವೇನು ಕೇಳ್ಕೊತೀರಿ ಈಗ? ಏನಿಲ್ಲ ಸರ್, ಇನ್ವೆಸ್ಟಿಗೇಷನ್ ಆಗಲಿ, ಬಟ್ ಬೇಗ ಆಗಲಿ. ಆಕ್ಷೇಪ ಇಲ್ಲ ಸರ್, ಆಗಲಿ. ಯಾಕಂದ್ರೆ ನಾವು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಜಸ್ಟಿಗೆ ಸಿಗಬೇಕು, ಅದಾಗಲಿ. ಅದನ್ನ ನಾವು ಯಾವತ್ತೂ ತಡೆಯೋಲ್ಲ. ಬಟ್ ಬೇಗ ಆಗಲಿ, ಜೊತೆಗೆ ನಮಗೆ ಕಂಡೀಷನಲ್ ಆರ್ಡರ್ ಕಾಪಿ ಕೊಡಲಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಏನಂತೀರಿ ಸರ್? ನಿಮ್ಮ ಅಹವಾಲ್ ಏನು, ಏನು ಹೇಳ್ತೀರಿ? ಇವಾಗ ಏನಕ್ಕೆ ನಾನು ಫಸ್ಟ್ ಪ್ರಶ್ನೆ ಅಂದರೆ ಇಷ್ಟೆಲ್ಲ ಆಯ್ತಲ್ಲ, ಆಗಿನ್ನೇನು ನಾನು ಕೆಲಸಕ್ಕೆ ಹೋಗಬೇಕು ಅಂತ ಖುಷಿಯಾಗಿದ್ರಿ, ದಿಢೀರಂತೆ ಇಂಥದ್ದೊಂದು ಸುದ್ದಿ ಬಂದುಬಿಡ್ತು, ಸ್ಫೋಟ ಆಗಿಬಿಡ್ತು, ಹಿಂಗೆ ಅನಿಸ್ತು ಅಂತ? ಸರಿ, ಅವ್ರು ಹೇಳ್ದಂಗೆ ವಿದ್ಯಾ ಅವರು ಲೈಕ್ ವಿ ಆರ್ ಆಲ್ಸೋ ಡೂಯಿಂಗ್ PG. ನಾವು PG ಇನ್ನೇನು 2-3 ಮಂತ್ಸಲ್ಲಿ ನಾವು ಮುಗಿಸೋರಿದ್ದೀವಿ. ಆ್ಯಸ್ ಸಚ್ ಓದೋದು ಮುಗಿಯೋ ಹುಡುಗರು ಹೇಗಿರ್ತಾರೆ, ಓಕೆ ಓದೋದು ಮುಗಿತಪ್ಪ ಇಮಿಡಿಯೇಟ್ ನಮಗೆ ಜಾಬ್ ಸಿಕ್ತು ಅನ್ನೋ ಥರನಾದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಬಿಕಾಸ್ ಆಫ್ ಅವರ್ ಸ್ಟ್ರಗಲ್ಸ್. ಅವ್ರು ಹೇಳ್ದಂಗೆ ನಾವು ಎಕ್ಸಾಮ್ಸ್ ನಮ್ಮ ರಿಸರ್ಚ್ ಮಧ್ಯೆ, ನಮ್ಮ ಸೆಮ್ ಎಕ್ಸಾಮ್ಸ್ ಮಧ್ಯೆ ನಾವು ಓದಿದ್ದೀವಿ. ವೆನ್ ಎ ನೋಟಿಫಿಕೇಶನ್ ಕಮ್ಸ್, ದ ನೋಟಿಫಿಕೇಶನ್ ಬಂದಿರೋದ್ರಿಂದ ಆ ಡೇಟ್ ಆಫ್ ಎಕ್ಸಾಮ್ ತನಕ ಎಲ್ಲರಿಗೂ ದ ಸೇಮ್ ನಂಬರ್ ಆಫ್ ಡೇಸೇ ಅವೈಲಬಲ್ ಇತ್ತು ಓದೋಕ್ಕೆ. ಮೀನ್ಸ್ ಆವಾಗ ಪ್ರಿಪೇರ್ ಆಗ್ತಾರೆ ಅನ್ನೋರಿಗೆ. ಸೊ ಪ್ಲಸ್ ಅದ್ರ ಜೊತೆಗೆ ಅವರು ಆಕ್ಷೇಪ ಏನೇನು ಮಾಡಿದಾರಲ್ಲ, ದೇರ್ ವಾಸ್ ಎ ಅಬ್ಜೆಕ್ಷನ್ ಪೀರಿಯಡ್ ಫಾರ್ ಈಚ್ ನೋಟಿಫಿಕೇಶನ್ ವಾಟ್ ದಿ ಲೆಫ್ಟ್. ಲೈಕ್ ಇವಾಗ ಪ್ರೊವಿಷನಲ್ ಲಿಸ್ಟ್ ಬಂದಾಗೂ 7 days ಟೈಮ್ ಕೊಟ್ಟಿದ್ರು, ಫೈನಲ್ ಲಿಸ್ಟ್ ಬಂದಾಗೂ 7 days ಟೈಮ್ ಕೊಟ್ಟಿದ್ರು. ಅವಾಗ ಲೈಕ್ ದೇ ವೇರ್ ಟ್ರೈಂಗ್ ಟು ಜಸ್ಟ್ ಮಾಸ್ಕ್ ಇಟ್. ಅದನ್ನ ಈ ಥರ ಲಾಸ್ಟ್ ಮೂಮೆಂಟಿಗೆ ಬಂದಾಗ ದೇ ಆರ್ ಟ್ರೈಂಗ್ ಟು ಪುಷ್ ಇಟ್ ಫಾರ್ವರ್ಡ್. ಲೈಕ್ ಬ್ಲೇಮಿಂಗ್ ಗೌರ್ಮೆಂಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ರಾಂಗ್ ಥಿಂಗ್. ಅಟ್ ದ ಸೇಮ್ ಟೈಮ್ ನಾವೆಲ್ಲ ಇವಾಗ ಏನೇನು ಕೇಳ್ತಿದ್ವಿ, CBI ಇನ್ವೆಸ್ಟಿಗೇಷನ್ ಆಗಲಿ ಅಥವಾ CID ಇನ್ವೆಸ್ಟಿಗೇಷನ್ ಆಗಲಿ ನಾವು ಯಾರೂ ತಡೀತಿಲ್ಲ. ಲೆಟ್ ದ್ಯಾಟ್ ಗೋ ಆನ್, ಬಟ್ ಇಟ್ ಶುಡ್ ಬಿ ಅಲಾಂಗ್ ವಿತ್ ಲೈಕ್ ಎ ಬಿಟ್ ಸ್ಪೀಡರ್ ವೇ ಆಗಬೇಕು ಅಂತ ಅಷ್ಟೇ ಎಲ್ಲರೂ ಕೇಳ್ತಿರೋದು. ದೇರ್ ಇಸ್ ನೋ ಅಬ್ಜೆಕ್ಷನ್ ಲೈಕ್ ನಾವು ಮಾಡಲ್ಲ, ನಾವು ಮುಂದಕ್ಕೆ ಬರಲ್ಲ ಯಾರನ್ನು ಅಂತಲೂ ಯಾರೂ ಇಲ್ಲ. ದೇ ಹ್ಯಾವ್ ಫೈಲ್ಡ್ ಎ FIR. ಆ FIR ಆಗಿರೋರು ದೇ ಆರ್ ರೆಡಿ ಟು ಲೈಕ್ ಗೋ ಅಂಡರ್ ಗೋ ಇನ್ವೆಸ್ಟಿಗೇಷನ್ಸ್. ಯಾರೇನು ನಾನು ಎಲ್ಲೋ ದೇಶ ಬಿಟ್ಟು ಹೋಗ್ತಿದ್ದೀನಿ ಅಂತಂತೂ ಯಾರು ಹೇಳ್ತಿಲ್ಲ. ಆ್ಯಂಡ್ ಇವರೆಲ್ಲ ಹೆಂಗೆ ಹೇಳ್ತಾರೆ ಅಂದರೆ ದೇ ಆರ್ ಆಲ್ಸೋ ಜೆನ್ಯೂನ್. ಲೈಕ್ ವೆನ್ ದೇರ್ ಪಾಯಿಂಟ್ ಆಫ್ ವ್ಯೂ ಕಮ್ಸ್, ದೇ ಆರ್ ಆಲ್ಸೋ ಜೆನ್ಯೂನ್, ವಿ ಆರ್ ಆಲ್ಸೋ ಜೆನ್ಯೂನ್.
ಸೊ ದೇರ್ ಇಸ್ ಎ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಅಷ್ಟೇ. ವಿ ಆರ್ ಸ್ಟ್ರಗಲ್ ಹೇಳಿದಂಗೆ ದೇ ಆಲ್ಸೋ ಹ್ಯಾಡ್ ದ ಸೇಮ್ ಟೈಮ್ ಆಫ್ ಸ್ಟಡಿಂಗ್, ವಿ ಆಲ್ಸೋ ಹ್ಯಾಡ್ ದ ಸೇಮ್ ಟೈಮ್ ಆಫ್ ಸ್ಟಡಿಂಗ್ ವೆನ್ ದೇ ಆರ್ ನಾಟ್ ಎಲಿಜಿಬಲ್. ನಾವು ಎಲಿಜಿಬಲ್ ಆಗಿ ಲೈಕ್ 210 ಮಾರ್ಕ್ಸ್ ಬೇಸಿಕ್ ಮಾರ್ಕ್ಸ್ ಏನಿದೆ 35% ಅದು. ಸೊ ಆ 35% ದೇ ವರ್ ನಾಟ್ ಏಬಲ್ ಟು ಗೆಟ್ ಅಂತ ಅಂದಾಗ ಅವ್ರ ಟಫ್ನೆಸ್ ಆಫ್ ಎಕ್ಸಾಮ್ ಅಂತ ಹೇಳ್ತಾರೆ. ಟಫ್ನೆಸ್ ಎಲ್ಲರಿಗೂ ಸೇಮ್ ಕ್ವಶನ್ ಪೇಪರ್ ತಾನೇ ಕೊಟ್ಟಿದ್ದು, ಅದರಲ್ಲಿ ಏನು ಆಸ್ ಸಚ್ ಮ್ಯಾನಿಪುಲೇಷನ್ ಇರಲಿಲ್ಲ ಅಂತ ನಾವು ಹೇಳೋದು. ಲೈಕ್ ಆ ಟಫ್ನೆಸ್ ಒಂದು ಫ್ಯಾಕ್ಟರ್ನ ಇಟ್ಕೊಂಡು ಅವರು ಆ ಥರ ಇವ್ರು ಚೆನ್ನಾಗಿ ಮಾಡಿದ್ದಾರೆ, ಇವ್ರು ದುಡ್ಡು ಕೊಟ್ಟು ಹೋಗಿದ್ದಾರೆ. ಎಷ್ಟೊಂದು ಜನ ನನಗೂ ಕೇಳಿದ್ದಾರೆ, ಐ ಆಮ್ ಎ ಲೋಕಲೈಟ್ ಆಫ್ ಬ್ಯಾಂಗ್ಳೂರ್. ಅವರು ನೀನು ಲೋಕಲೈಟ್ ಅಲ್ಲ, ನಿನ್ನ ಹತ್ರ ದುಡ್ಡು ಇರುತ್ತೆ ಬಿಡು, ಬ್ಯಾಂಗ್ಳೂರು ನೀನು ದುಡ್ಡು ಕೊಟ್ಟೆ ಹೋಗಿರ್ತೀಯ ಅಂತಲೇ ಅಂತಿದ್ರು. ಈಗ ಒಂಥರ ನಿಮ್ಮೆಲ್ಲರ ಮೇಲೂ ಅನುಮಾನದ ರೀತಿಯಲ್ಲಿ ಅನುಮಾನದ ರೀತಿಯಲ್ಲೇ ಎಲ್ಲರನ್ನೂ ನೋಡ್ತಿದ್ದಾರೆ. ಲೈಕ್ ಅದೇ ಬಿಕಾಸ್ ಐ ಆಮ್ ಎ ಬ್ಯಾಂಗ್ಳೂರಿಯನ್, ಕ್ಯಾನ್ ಐ ಬಿ ಏಬಲ್ ಟು ಗಿವ್ 2 crore ರೂಪೀಸ್ ದುಡ್ಡು ಕೊಟ್ಟು ಹೋದ್ರು ಅಂತ. ಹಂಗೆ ಆ್ಯಂಡ್ ಮೋರ್ ಓವರ್ ಇವಾಗ ಎಷ್ಟೊಂದು ಜನ ಹೇಳ್ದಂಗೆ ಆಲ್ ಸ್ಟೂಡೆಂಟ್ಸ್ ಫ್ಯಾಮಿಲೀಸ್ ಆರ್ ಕಮಿಂಗ್ ಫ್ರಮ್ ಎ ರೂರಲ್ ಬ್ಯಾಕ್ಗ್ರೌಂಡ್. ಎಷ್ಟೊಂದು ಜನ ವೆಟರ್ನರಿ ಮಾಡೋರೆ ಲೈಕ್ ಮೋರ್ ದ್ಯಾನ್ 60-70% ಆರ್ ಫಾರ್ಮರ್ ಬ್ಯಾಕ್ಗ್ರೌಂಡ್ ಇರೋವಂಥ ಸ್ಟೂಡೆಂಟ್ಸ್ಗಳು. ಅವರೆಲ್ಲ ಎಲ್ಲಿಂದ ತರಬೇಕು? ಏನು ಲ್ಯಾಂಡ್ ಮಾರಿ ತರ್ತಾರೆ? ಲ್ಯಾಂಡ್ ಮಾರಿದ್ರೆ ಅಷ್ಟು ದುಡ್ಡು ಬರುತ್ತೆ? ಅಥವಾ ಅವ್ರು ಇರೋ ಲ್ಯಾಂಡ್ ಯಾವ ಏರಿಯಾದಲ್ಲಿ ಇದೆಯೋ ಯಾರಿಗೆ ಗೊತ್ತು? ಅಂದ್ರೆ ನಿಮ್ಮ ಇನ್ನೊಂದು ಆಕ್ಷೇಪ ಅಂದ್ರೆ ಈ ಫೈನಲ್ ಲಿಸ್ಟ್ ಬರೋರಿಗೆ ಏನು ಮಾಡ್ತಿದ್ರಿ ಅಂತ. ಮಾಡ್ತಿದ್ರಿ ಅಲ್ಲಿವರೆಗೆ ನಿಮ್ದು ಏನು ಇರಲಿಲ್ಲ, ಫೈನಲ್ ಲಿಸ್ಟ್ ಬಂದ್ಮೇಲೆ ಶುರು ಮಾಡ್ಕೊಂಡ್ರಿ ಅನ್ನೋದು. ಪ್ರಾವಿಷನಲ್ ಲಿಸ್ಟ್ ಬಿಟ್ಟಾಗ 7 days ಟೈಮ್ ಇತ್ತು. ಅದೇ 13th ಅನ್ಸುತ್ತೆ. ಅವಾಗೂ ಬಿಟ್ಟಿರಲಿಲ್ಲ. ಆಕ್ಚುಲಿ 52 ಆಯ್ತು. ಯೂಶಲಿ ಏನಂದ್ರೆ ಪ್ರಾವಿಷನಲ್ ಲಿಸ್ಟ್ ಬಿಟ್ಟು ನೆಕ್ಸ್ಟ್ 2 weeks ನಮಗೆ ಲಿಸ್ಟ್ ಬಿಡಬೇಕು, ಫೈನಲ್ ಲಿಸ್ಟ್. ದೇ ಹ್ಯಾವ್ ಆಲ್ಸೋ ಡಿಲೇಡ್. KPSC ಪೀಪಲ್ ಹ್ಯಾವ್ ಟೇಕನ್ ಟೈಮ್, ದೇ ಹ್ಯಾವ್ ಮೇಡ್ ಇಟ್ 52 days ಗ್ಯಾಪ್ ಪ್ರಾವಿಷನಲ್ ಲಿಸ್ಟ್ಗೂ ಫೈನಲ್ ಲಿಸ್ಟಿಗೂ. ಅಷ್ಟು ದಿವಸ ಏನಪ್ಪ ಮಾಡ್ತಿದ್ರಿ? ದಟ್ ಈಸ್ ದ ಮೇನ್ ಥಿಂಗ್. ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಕಾಂಟ್ಯಾಕ್ಟಲ್ಲಿರೋ ಯಾರಿಗೂ ಕಾಲ್ ಬಂದಿಲ್ಲ? ನೋ. 70 ಲಕ್ಷ ಕೊಡಿ, 80 ಲಕ್ಷ ಕೊಡಿ. ನಮಗೆ ನಾನು ಅದೇ ಹೇಳಿದ್ನಲ್ಲ, ಆಸೆಟ್ಸ್ ನಾವು ಬ್ಯಾಂಗ್ಳೂರಿನ ಅಂತ ಹೇಳಿ ಯಾರಾದರೂ ಅದರ ಲಿಸ್ಟ್ ತೆಗೆದು ನೋಡಿ ಇವ್ರು ಬೆಂಗಳೂರು ಇವ್ರಿಗೆ ಫೋನ್ ಮಾಡಿ ಕರಿಬೋದಲ್ವಾ ಅಂತ ಯಾರಾದರೂ ಕಾಲ್ ಮಾಡಬೇಕಿತ್ತಲ್ವಾ? ಮಾಡಿಲ್ಲ. ಸೊ ವಿ ಆರ್ ನಾಟ್, ನಮಗಂತೂ ಯಾರ ಆಸೆಟ್ಸ್ ಪರಿಚಯ ಕೂಡ ಇಲ್ಲ. ಯಾರೋ ಇನ್ಫ್ಲೂಯೆನ್ಸ್, ನಾವು ಬ್ಯಾಂಗ್ಳೂರ್ ಇದ್ದೀವಿ, ಎಲ್ಲ MLA ಗೊತ್ತು, ಎಲ್ಲರ ಮನೆ ಇಲ್ಲೇ ಇದೆ ಅಂತ ಹೋಗೋಕ್ಕೂ ಆಗಲ್ಲ. ಅದು ಒಂದು ಆಡಿಯೋ ವೈರಲ್ ಆಯ್ತಲ್ಲ, ಒಂದು ಸ್ಟಿಂಗ್ ಆಪರೇಷನ್ ರೀತಿಲಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸ್ಟಿಂಗ್ ಆಪರೇಷನ್ ಸಿ ವೆನ್ ಇಟ್ ಕಮ್ಸ್ ಟು ಲೈಕ್ ಡೂಯಿಂಗ್ ಎ ಸ್ಟಿಂಗ್ ಆಪರೇಷನ್, ಅವರು ಯಾರೋ ಮೇ ಬಿ ದೇರ್ ಇಸ್ ಎ ಚಾನ್ಸ್ ದ್ಯಾಟ್ ಅವ್ರು ಇವಾಗ ಯಾರು ಫೋನ್ ಮಾಡಿ ಮಾತಾಡ್ಸಿದ್ರಲ್ವಾ ಸ್ಟೂಡೆಂಟ್ ಅಂತ ಮಾತಾಡಿ, ದೇ ವುಡ್ ಹ್ಯಾವ್ ಆಲ್ಸೋ ಟ್ರೈಡ್ ಫಾರ್ ಸಮ್ ಗೈ ಲೈಕ್ ಯಾರೋ ಮಧ್ಯವರ್ತಿನ ಆ ನಂಬರ್ನ ಇಟ್ಕೊಂಡು ಅವ್ನಿಗೆ ಬ್ಲ್ಯಾಕ್ ಮೇಲ್ ಮಾಡೋಣ ಅಥವಾ ಲೈಕ್ ಟರ್ನ್ ದ ಪ್ಲೇಟ್ಸ್ ಅರೌಂಡ್ ಅಂತ ಅನ್ನಂಗೆ ಅವ್ರ ಮೇಲೆ ಟ್ರೈ ಮಾಡಿರ್ಬೋದಲ್ವಾ ಅಂತ. ಅವ್ರು ಯಾರು ಲೈಕ್ ಒಬ್ರು ಸರ್ಗೆ ಮಾತಾಡಿದ್ದಾರೆ, ಸೊ ಆ ಥರ ಅವ್ರಿಗೆ ಮಾತಾಡಿರಬಹುದು ಅಂತ ಅಷ್ಟೇ ಚಾನ್ಸಸ್. ಅಂದ್ರೆ ಇನ್ನೊಂದು ನಿಮ್ದು ಏನಂದ್ರೆ ಇಲ್ಲಿ ಏನೂ ಆಗೇ ಇಲ್ಲ ಅಂತ ನೀವು ಹೇಳಕ್ ರೆಡಿ ಇಲ್ಲ. ಆಗಿರಬಹುದು, ಅದ್ರ ಪಾಡಿಗೆ ತನಿಖೆ ಆಗಲಿ, ನಮಗೆ ನ್ಯಾಯ ಸಿಗ್ಲಿ ಅಂತ. ತನಿಖೆ ಆಗಲಿ, ನಾವು ಯಾರು ಸ್ಟಾಪ್ ಮಾಡ್ತಿಲ್ಲ ತನಿಖೆಗೆ. ತನಿಖೆ ಆಗಲಿ, ಲೆಟ್ ದ ಸಸ್ಪೆಕ್ಟ್ಸ್ ಬಿ ಪನಿಷ್ಡ್ ಆಲ್ಸೋ. ಅದ್ರ ಜೊತೆಗೆ ಕಂಡೀಷನಲ್ ಆರ್ಡರ್ ಕಾಪಿ ಕೊಟ್ಟರೆ ಅಟ್ಲೀಸ್ಟ್ ಇವಾಗ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ದೇರ್ ಇಸ್ ಎ ಕೊರತೆ ಇದೆ. ಆಸ್ ಸಚ್ ವೆಟರ್ನರಿ ಡಾಕ್ಟರ್ಗಳೇ ಇಲ್ಲ ಅಂತ ಹೇಳಿ ಕೊರತೆ ಇದೆ. ಎಷ್ಟೊಂದು ವಿಡಿಗಳೆಲ್ಲ ಕ್ಲೋಸ್ ಆಗ್ತಿದೆ. ಎಷ್ಟೊಂದು ಆ ಥರ ಕ್ಲೋಸ್ ಆಗ್ತಿರೋ ವಿಡಿಯೋ ಅಟ್ಲೀಸ್ಟ್ ರನ್ ಆದರೆ ವಿ ಆರ್ ಹಿಯರ್ ಟು ಸರ್ವ್ ಫಾರ್ಮರ್ಸ್ ಅನಿಮಲ್ಸ್ಗಳನ್ನೇ ಸರ್ವ್ ಮಾಡಬೇಕು ಅಂತಲೇ ಇರೋದು. ನಾವು ಯಾರು ಅಡ್ಮಿನ್ಗಂತೂ ಯಾರೂ ಹೋಗಲ್ಲ, ಅಷ್ಟು ಈಸಿಯಾಗೂ ಹೋಗಲ್ಲ ಅಥವಾ ಹೋಗೋದೇ ಇಲ್ಲ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇಟ್ ಶುಡ್ ಬಿ ಲೈಕ್ ಅಟ್ಲೀಸ್ಟ್ ಸರ್ವಿಸ್ ಆದರೂ ಕಂಟಿನ್ಯೂ ಆಗುತ್ತೆ. ಆರ್ ಸರ್ವಿಸ್ ಶುಡ್ ನಾಟ್ ಬಿ ಸ್ಟಾಪ್ಡ್ ಅಟ್ ದ ಫಾರ್ಮರ್ ಲೆವೆಲ್. ಏನು ಹೇಳ್ತೀರಿ ಸರ್ ನೀವು? ಅಂದರೆ ಸರ್, ಈಗ KPSC ಎಕ್ಸಾಮ್ ಎಷ್ಟೆಷ್ಟೆಲ್ಲ ಆಗಿದೆಯಲ್ಲ, ಯಾವುದೇ ಎಕ್ಸಾಮ್ ತಗೊಳ್ಳಿ ನೀವು, ಎಲ್ಲ ಎಕ್ಸಾಮಲ್ಲಿ ಇದು ಇಶ್ಯೂ ಆಗೇ ಆಗುತ್ತೆ. ಅದಕ್ಕೆ ಕೆಲವರಿಗೆ ಅನ್ಯಾಯ ಆಗಿದೆ ಅಂತ ಹೋಗಿದ್ದಾರೆ, ಕೋರ್ಟಿಗೆ ಹೋಗಿದ್ದಾರೆ. ನಾವು ಅದರ ಅಗೇನಿಸ್ಟ್ ಇಲ್ಲ. CBI ಆದರೂ ಕೊಡಲಿ, ಅದಕ್ಕೇನು ನಾವು ಅಗೇನಿಸ್ಟ್ ಇಲ್ಲ. ಆದರೆ ಏನಂದರೆ ಹತ್ರ 300 ಜನ ನಿಯತ್ತಾಗಿ ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗಿದೆ ಅಂತ ಅವರೇ ಹೇಳಿದ್ದಾರೆ. ಇವ್ರು 300 ಜನ ಕತೆ ಏನು? ಆಯ್ತಪ್ಪ, ಅಲಿಗೇಷನ್ ಮಾಡ್ತಿದ್ದಾರೆ. ಈಗ ಕಾಂತಕುಮಾರ್ ಸರ್ ಅವರು ಅಲಿಗೇಷನ್ ಮಾಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಬಳಗ ಅವ್ರಿಗೆ ಒಪ್ಕೊಂಡಿದೆ ಅಂತ ಅಲಿಗೇಷನ್ ಮಾಡ್ತಿದ್ದಾರೆ. ಆ ಅಲಿಗೇಷನಲ್ಲಿ ಸ್ವಲ್ಪ ಸತ್ಯಾಂಶ ಆದರೂ ಇರಬೇಕಲ್ವಾ? 80% ಒಂದೊಂದು ವಿಡಿಯೋದಲ್ಲಿ ಏನು ಹೇಳ್ತಾರೆ, 2-3 ಜನ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಡಿಯೋದಲ್ಲಿ ಏನು ಹೇಳ್ತಾರೆ, 80% ಜನ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಏನು ಅಲಿಗೇಷನ್ ಮಾಡ್ತಾರೆ ಅಂದರೆ, ಅವರು 10 ವರ್ಷದಿಂದ ಓದ್ತಾ ಇರೋರಿಗೆ ಈಗ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ ಸರ್, ನೀವು ಗೊತ್ತಿರುತ್ತೆ, ಮೇ ಬಿ ನೀವು ಏನಾದರೂ UPSC ಏನಾದರೂ ಓದಿದರೆ ಸ್ಟೇಟ್ ಎಕ್ಸಾಮ್ಗೆ ಓದೋ ಪ್ಯಾಟರ್ನೇ ಬೇರೆ, UPSC ಓದೋಗಿ ಪ್ಯಾಟರ್ನೇ ಬೇರೆ ಸರ್. ಹೆಂಗೆ ಸರ್ ಇದನ್ನು ಹೆಂಗೆ ಕಂಪ್ಯಾರಿಸನ್ ಮಾಡ್ತಾರೆ? ಇಲ್ಲೇ ಗೊತ್ತಾಗುತ್ತೆ ಅವ್ರ ಬುದ್ಧಿಮಟ್ಟ ಎಲ್ಲಿಗಿದೆ, ವಿದ್ಯಾರ್ಥಿಗಳ ಪರವಾಗಿ ಎಷ್ಟು ಚಿಂತನೆ ಮಾಡ್ತಾರೆ ಅವರು ಅಂತೇಳಿ. ಅಲ್ಲ, ಇದೊಂದು ಮಾತು ಹೇಳಿದ್ ನಂಗೆ ಇನ್ನೊಂದು ನೆನಪಾಯ್ತು. ಮೊನ್ನೆ ಒಬ್ರು ಯಾರೋ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, UPSC ಕ್ಲಿಯರ್ ಮಾಡ್ದ ಅಂದ ಮಾತ್ರ PSI ಎಕ್ಸಾಮು ಕ್ಲಿಯರ್ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಆ ಪ್ಯಾಟರ್ನ್ ಬೇರೆ, ಈ ಪ್ಯಾಟರ್ನ್ PC ಸುಮಾರು ಜನ ನನಗೆ ಗೊತ್ತಿದ್ದವರು ಇದ್ದಾರೆ, PC ಎಕ್ಸಾಮ್ ಕೂಡ ಕ್ಲಿಯರ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಏನು ಡಿಗ್ರಿಲಿ ಫೇಲ್ ಆಗಿರ್ತಾರೆ, PUCಲಿ ಫೇಲ್ ಆಗಿರ್ತಾರೆ, ಬಟ್ UPSCಲಿ ಕ್ಲಿಯರ್ ಮಾಡಿ ಎಷ್ಟೋ ಸಾಧನೆಗಳನ್ನು ಮಾಡಿದ್ದಾರೆ. ಅದನ್ನ ಯಾರ್ದು ಕಾಂತಕುಮಾರ್ ಸರ್ ಕಣ್ಣಿಗೆ ಕಾಣ್ತಿಲ್ಲ.
ಆದರೆ ಅವ್ರು ಬರೀ ಏನು ಮಾಡ್ತಾ ಇದ್ದಾರೆ, ಅವರು ಯಾರು ಅಲಿಗೇಷನ್ ಮಾಡ್ತಿದ್ದಾರಲ್ಲ ಅವ್ರ ಬಗ್ಗೆ ಆದ್ರೆ ಸರಿಯಾಗಿ ತಿಳ್ಕೊಂಡಿದ್ದಾರಾ? ಅದು ಇಲ್ಲ ಸರ್. ಈಗ 600 ಮಾರ್ಕ್ಸ್ಗೆ ನನ್ನ ಕ್ಲಾಸ್ಮೇಟ್ಸೇ ಒಬ್ಬ 120 ಮಾರ್ಕ್ಸ್ ಆಗಿದ್ದಾನೆ ಸರ್. 600 ಮಾರ್ಕ್ಸ್ಗೆ ಅವನು ತನಗೆ ಅನ್ಯಾಯ ಆಗಿದೆ ಅಂತ ಬರ್ತಾ ಇದ್ದಾನೆ. ಅವ್ನಿಗೆ ಎಲ್ಲಿ ಅನ್ಯಾಯ ಆಗುತ್ತೆ ಸರ್? 210 ಮಾರ್ಕ್ಸ್ ತೆಗೆದು ಒಳಗಡೆ ಕೇಳ್ತಾರೆ, ಕೇಳಿ ಸರ್. OMR ನಮ್ಮನ್ನೆಲ್ಲನೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಮಾಡಲಿ, ನಮ್ದು ಯಾರ್ದು ಅಭ್ಯಂತರ ಇಲ್ಲ. ಆಲ್ರೆಡಿ ಏನಾಗಿದೆ ಅಂದರೆ 10 ವರ್ಷ ಕಾಯ್ದಿದ್ದಾರೆ ಹುಡುಗರು ವೆಟ್ನರಿ ಅವರು. ಹೊರಗಡೆ ಆಪರ್ಚುನಿಟೀಸ್ ಅಷ್ಟೊಂದಿಲ್ಲ ಮೆಡಿಕಲಿ ಕಂಪೇರ್ ಮಾಡಿದ್ರೆ. ಸೊ ಎಲ್ಲರೂ ಇದಕ್ಕೆ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಸುಮಾರು ಹೆಣ್ಮಕ್ಳು 10 ವರ್ಷದಿಂದ ಓದ್ತಾ ಇರ್ತಾರೆ, ಹುಡುಗರು ಓದ್ತಾ ಇರ್ತಾರೆ. ಅವರೆಲ್ಲ ಪರಿಸ್ಥಿತಿ ಏನು ಸರ್? ಈಗ ಈ ರೀತಿ 10 ವರ್ಷ ಡ್ರ್ಯಾಗ್ ಮಾಡಿದ್ರೆ ಆಲ್ರೆಡಿ 2018ರಲ್ಲಿ ಆಗಬೇಕಾಗಿದ್ದು ಈಗ ಇನ್ನೂ ಡಿಲೇ ಆಗ್ತಾ ಇದೆ. ಇದು ಎಲ್ಲಿ ತನಕ ಹೋಗುತ್ತೆ? ಇದೇ ನಾನು ಪ್ರಶ್ನೆ ಕೇಳೋದು ಈ ಮೂಲಕ ಕಾಂತಕುಮಾರ್ ಸರ್ ಅವ್ರಿಗೆ. ನೀವು ವಿಕ್ಟಿಮ್ಸ್ ಪರವಾಗಿ ನಿಂತಿದ್ದೀರಾ, ಏನಕ್ಕೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಆರ್ಡರ್ ಕಾಪಿ ಕೊಡಿ ಅಂತ ಏನಕ್ಕೆ ಕೇಳ್ತಿಲ್ಲ ನೀವು? ಕಂಡೀಷ್ನಲ್ ಆರ್ಡರ್ ಕಾಪಿ ಕೇಳ್ತಿದ್ದೀವಿ ನಾವು. ಅದನ್ನು ಕಂಡೀಷ್ನಲ್ ಆರ್ಡರ್ ಕಾಪಿ ಅಂತ ಎಲ್ರಿಗೂ ಗೊತ್ತಿದೆ ಸರ್ ಏನಂತೇಳಿ. ಇನ್ವೆಸ್ಟಿಗೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾದರೂ ನಾವು ತಪ್ಪು ಮಾಡಿದ್ರೆ ಮಾಡ್ತೀವಿ, ನಮ್ಗೆ ಏನೇನು ಸ್ಯಾಲ್ರಿ ಬಂದಿರುತ್ತೆ ಅದನ್ನು ಕೂಡ ಗೌರ್ಮೆಂಟ್ ಕೇಳುತ್ತೆ ವಾಪಸ್ಸು, ನಾವು ಕೊಡಲೇಬೇಕು. ಈವನ್ ಏನೇನು ಕ್ರಮ ತಗೊಳ್ತಾರೆ ಅದಕ್ಕೂ ಅಪೋಸ್ ಮಾಡ್ತಿದ್ದಾರೆ. ಮಾಡ್ತಿರೋರೆಲ್ಲ ಏನು ಗೊತ್ತಾ ಸರ್, ಯಾರು ಮಾಡ್ತಿದ್ದಾರೆ ಅಂದರೆ ಎಲ್ಲರೂ 210ಕ್ಕಿಂತ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾರಲ್ಲ, 120, 160 ಇಂಥವ್ರೆ ಸರ್ ಎಲ್ಲರೂ ಮಾಡ್ತಾ ಇರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಮುಂದೆ ಆದರೂ ನಿಮ್ಮ ಕಾಂತಕುಮಾರ್ ಸರ್ ಅವರಿಗೆ ರಿಕ್ವೆಸ್ಟ್ ಮಾಡೋದು, ಮತ್ತು ಎಲ್ಲ ನನ್ನ ಮಿತ್ರರಿಗೆ ರಿಕ್ವೆಸ್ಟ್ ಮಾಡೋದು ಏನಂದರೆ, ಅಲಿಗೇಷನ್ ಮಾಡಿ ಪರವಾಗಿಲ್ಲ, ಯಾಕಂದರೆ ನೀವು ನೊಂದಿರ್ತೀರಾ, ನಿಮಗೂ ಕಷ್ಟ ಆಗಿರುತ್ತೆ, ಮಾಡಿ ಪರವಾಗಿಲ್ಲ, ಅದು ಕೋರ್ಟಿಗೆ ಹಾಕಿ ಎಲ್ಲಕ್ಕೂ ರೆಡಿ, ಓಕೆ. ಆದರೆ ಮಾಡುವಾಗ ಸ್ವಲ್ಪ ಸರಿಯಾಗಿ ಎವಿಡೆನ್ಸ್ ಮೂಲಕ, ಸುಮ್ಮನೆ ಎಲ್ಲ ಸುಮಾರು ಜನ ಜೆನ್ಯೂನ್ ಆಗಿ ಓದಿರ್ತಾರೆ, ಅವ್ರ ಮೇಲೆಲ್ಲ ಸುಮ್ಮನೆ ಅಲಿಗೇಷನ್ ಮಾಡಬೇಡಿ ಅಷ್ಟೇ. ಕೇಳಿ ನೀವೆಲ್ಲ ಕಳಂಕ ಹೊತ್ಕೊಂಡು ಓಡಾಡಂಗಾಗಿದೆ. ಈಗ ಸರ್ ನಮಗೇನು ಅನಿಸಿದೆ ಗೊತ್ತಾ, CBI ಇನ್ವೆಸ್ಟಿಗೇಷನ್ ಆಗಬೇಕಂತ ನಾನೇ ಹೇಳ್ತಿದ್ದೀನಿ. ಯಾಕಂದರೆ ಎಲ್ಲರ ಮೇಲೆ ಅಲಿಗೇಷನ್ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಈಗ ಯಾರಾದರೂ ನಾವೇನಾದರೂ ಫೀಲ್ಡಲ್ಲಿ ಹೋದರೆ ನೀನು ದುಡ್ಡು ಕೊಟ್ಟು ಬಂದಿದೆಯಲ್ಲ ಅಂತ ಕೇಳೋ ಪರಿಸ್ಥಿತಿ ಇದೆ. ನಮಗೇನು ಮಾಡಿ ಅಂದರೆ ಕಂಡೀಷನಲ್ ಆರ್ಡರ್ ಕಾಪಿ ಕೊಡಿ ಸರ್, ನಮಗೆ ಇನ್ವೆಸ್ಟಿಗೇಷನ್ ಭಾಗವಹಿಸ್ತೀವಿ ನಾವು. ಯಾಕಂದ್ರೆ ನಮಗೂ ಇದೆ ಆ ಕಳಂಕನ ತೊಳ್ಕೊಬೇಕು ಅಂತೇಳಿ. ಈಗ ನೀವೇ ನೋಡಿದ್ರಿ ಸರ್, ಕೆಲವೊಂದು ರಾಜಕೀಯ ಪಕ್ಷದವರೆಲ್ಲ ಒಂದು ಸುಮ್ಮನೆ ಆಗಿ ವಿಡಿಯೋ ಮಾಡಿ ಹಾಕ್ತಿದ್ದಾರೆ. ಏನು ಅಲ್ಲಿ ಫೀಲ್ಡಲ್ಲಿ ಹೋಗಿರ್ತಾನೆ, ಅದು ಎಮ್ಮೆ ಮತ್ತು ಹಸು ಏನು ಡಿಫ್ರೆನ್ಸ್ ಗೊತ್ತಿಲ್ಲ ಅಂತೇಳಿ. ಯಾಕೆ ಸರ್, ನಮಗೆ 4.5 ವರ್ಷ ಡಿಗ್ರಿ, 1 ವರ್ಷ ಇಂಟರ್ನ್ಶಿಪ್ಪು, ಕಾಮನ್ ಸೆನ್ಸ್ ಸರ್. ಅದು 1 ವರ್ಷ ಟ್ರೈನಿಂಗ್ ಮಾಡಿರ್ತಾರೆ ನಮಗೆ, ಇದ್ರಿಗೋಸ್ಕರನೇ ಟ್ರೈನಿಂಗ್ ಮಾಡ್ತಾರೆ. ಇಷ್ಟೆಲ್ಲ ನಮಗೆ ಗೊತ್ತಿರಲ್ವಾ ಒಂದು ಕಾಮನ್ ಸೆನ್ಸ್ ಆಗಿ? ಅಲಿಗೇಷನ್ ಮಾಡಲಿ ಸರ್, ಪೊಲಿಟಿಕಲಿ ಅಲಿಗೇಷನ್ ಮಾಡಲಿ, ಬೇಡ ಅಂತಲ್ಲ. ಇದು ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ಒಂಥರ ಏನಂದರೆ ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ಅಥವಾ ವೆಟನರಿಗೆ ಮಸಿ ಬೆಳೀತಿದ್ದಾರೆ ಸರ್ ಇವರು. ಅಷ್ಟು ಕಾಮನ್ ಸೆನ್ಸ್ ನಮ್ಮ ಡಿಗ್ರಿನ ನಮ್ಮ ಟೀಚರ್ಸ್ ನಮ್ಗೆ ಕಲಿಸ್ಕೊಟ್ಟಿರಲ್ವಾ? ಓಕೆ ಸರ್, ನಿಮ್ಮ ಮಾತು ಅಥವಾ ನಿಮ್ಮ ಅಹವಾಲು ಏನು ಹೇಳ್ತೀರಿ ಸರ್? ನಾನು 2017ರಲ್ಲಿ ಪಾಸ್ ಔಟ್ ಆಗಿರೋದು ಸರ್. ಅಂದರೆ ಇಲ್ಲಿ ಇರೋ ಎಲ್ರಿಗಿಂತ ನಾನು 2017ರಲ್ಲಿ 2017ರಲ್ಲಿ ಕೊನೆಯ ರೆಕ್ರೂಟ್ಮೆಂಟು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್